ನಾವು ಅವ್ರನ್ನೂ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಮರ್ತು ಬಿಡ್ತೇವೆ. ಇದು ಇಬ್ಬರಿಗೂ ಈಕ್ವಲಿ ಅಪ್ಲೈ ಆಕೈತಿ, ಗಂಡಗೂ ಆಗಿರ್ಬೋದು ಹೆಂಡತಿಗೂ ಆಗಿರ್ಬೋದು. ಯಾವಾಗ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕಂತ ಹೇಳಿ ಮಾತಾಡ್ತಾರಲ್ಲ, ಅವತ್ತು ಡೆಫಿನೆಟ್ಲಿ ಅವರಿಬ್ಬರ ನಡುವಿನ ಕನೆಕ್ಷನ್ ಸ್ಟ್ರಾಂಗ್ ಆಕೈತಿ. ಮುತ್ತು ಒಡೆದ್ರೆ ಹೋತು, ಮಾತು ಆಡಿದ್ರೆ ಹೋತು. ಹಂಗೆ ರಿಲೇಷನ್ಶಿಪ್ನಾಗ ಅತಿ ಪರಿ ನಾವು ಎಕ್ಸ್ಪ್ಲನೇಷನ್ ಅನ್ನೋದು ಇಟ್ಕೊಂಡ್ಬಿಟ್ವಿ ಅಂದ್ರೆ ಇಬ್ಬರ ನಡುವಿನ ಅರ್ಥ ಅನ್ನೋದು ಕಡಿಮೆ ಆಕೈತಿ. ಆಮೇಲೆ ಡಿಸ್ಟೆನ್ಸ್ ಅನ್ನೋದು ಗ್ರೋ ಆಕೈತಿ, ಕನೆಕ್ಷನ್ ಅನ್ನೋದು ಕಡಿಮೆ ಆಗ್ಬಿಡ್ತೈತಿ. 3 ವಿಷಯ ಏನಾಗ್ಬೋದು ನಾವು ಅತಿ ಪರಿ ಎಕ್ಸ್ಪ್ಲನೇಷನ್ ಅನ್ನೋದು ಮಾಡಕತ್ವಿ ಅಂತಂದ್ರೆ. ಒಂದೇದು, ಅತಿ ಪರಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೆಲ್ಫ್ ಡಿಫೆನ್ಸ್ ಅನಿಸುತ್ತೆ, ಅಂದ್ರೆ ಅವ್ರದ್ದೇನೋ ತಪ್ಪಿರ್ಬೇಕು ಅದಕ್ಕೆ ಅವ್ರು ಎಕ್ಸ್ಪ್ಲನೇಷನ್ ಕೊಡಾಕತ್ತಾರ ಅಂತ ಅನಿಸುತ್ತೆ. ಎರಡನೇದು, ಯಾವಾಗ ಮಾತು ಭಾಳ ಆಕೈತಲ್ಲ ಇಬ್ಬರ ನಡುವೆ ಎಮೋಷನ್ ಅನ್ನೋದು ಕಡಿಮೆ ಆಗ್ಬಿಡ್ತೈತಿ. ನಾವು ನಾ ಏನು ಹೇಳತ್ತೀನಿ ಅದನ್ನು ಕೇಳಿ ಅಂತ ಹೇಳ್ತಿರ್ತಾರೋ ಹೊರತು ಅವ್ರಿಗೆ ಒಂದು ಪರ್ಫೆಕ್ಟ್ ಲಾಜಿಕ್ ಬೇಕಾಗಿರಂಗಿಲ್ಲ. ಅವ್ರಿಗೆ ಲಾಜಿಕ್, ಆ ಪರಿಸ್ಥಿತಿ ಒಳಗೆ ಲಾಜಿಕ್ ಬೇಕಾಗಿರಂಗಿಲ್ಲ, ಬಟ್ ಒಂದು ಎಂಪತಿ ಅನ್ನೋದು ಬೇಕಾಗಿರ್ತೈತಿ, ಒಂದು ಸಮಾಧಾನದ ವರ್ಡ್ಸ್ ಬೇಕಾಗಿರ್ತಾವೆ ಹೊರತು ಅವ್ರಿಗೆ ನಿಮ್ಮದು ಲಾಜಿಕ್ ಬೇಕಾಗಿರಂಗಿಲ್ಲ. ಮೂರನೇದು, ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ಅರ್ಥ ಮಾಡಿಸೋದು ಕೆಪಾಸಿಟಿ ಕಡಿಮೆ ಆಕೈತಿ. ಅಂದ್ರೆ ಯಾವಾಗೂ ಅರ್ಥ ಆಗೋದು ಯಾವಾಗ ಕೇಳಿದ್ರೆ ಅರ್ಥ ಆಕೈತೆ ಹೊರತು ಬರೀ ಎಕ್ಸ್ಪ್ಲೇನ್ ಮಾಡಿದ್ರೆ ಅಲ್ಲ. ಯಾವಾಗ ವರ್ಡ್ಸ್ ಜಾಸ್ತಿ ಆಗ್ತಾವೋ ಅವಾಗ ಅದರದ್ದು ಎಮೋಷನ್ಸ್ ಅನ್ನೋದು ಕಡಿಮೆ ಆಗ್ಬಿಡ್ತೈತಿ. ಅವಾಗ ಮೋಸ್ಟ್ಲಿ ಆರ್ಗ್ಯುಮೆಂಟ್ಸ್ ಜಾಸ್ತಿ ನಾನೇನಂದೆ ನೀವೇನನ್ನಾಕತ್ತೀರಿ ಅಂತ ಹೇಳಿ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗ್ಬೋದು ಹೊರತು ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ. ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ, ನನ್ನ ಅರ್ಥ ಮಾಡ್ಕೋಬೇಕು ಅಂತ ನಾವು ಹೇಳಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಾವು ಒಂದು ದೊಡ್ಡ ಫ್ಯಾಕ್ಟರ್ನ ಮರ್ತು ಬಿಡ್ತೇವೆ.